ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗ್ ಪೂಜಾ ಕೂಡ ಎಲ್ಲ ಮುಗಿಸಿದ್ದೀನಿ. ಅದರ ನಂತರ ಇಲ್ಲಿ ಶುಂಠಿ ಕೂಡ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ನಿನ್ನೆ ಹೊರಗಡೆ ಹೋಗಿದ್ವಿ, ಬರುವಾಗ ಶುಂಠಿ ತೊಗೊಂಡು ಬಂದಿದ್ದೆ. ಯಾಕಂದರೆ ಚಹಾ ಹಾಕೋಕ್ಕೆ ಶುಂಠಿದಿಲ್ಲ, ಥಂಡಿ ತುಂಬ ಜಾಸ್ತಿ ಆಗ್ತಾಯಿತ್ತು. ಅದಕ್ಕೆ ಹೆಲ್ತ್ ಚಲೋ ಶುಂಠಿ ಎಷ್ಟಾದರೂ ಚಹಾದಾಗೆ ಅಂತ ನಾನಿಲ್ಲಿ ಶುಂಠಿ ಎಲ್ಲ ಕ್ಲೀನ್ ಮಾಡಿ ಒಂದು ಕಡೆ ಹಾಲು ಕೂಡ ಕಾಸ್ಕೊಂಡಿನಿ. ಅಂದರೆ ಒಂದು ಕಡೆ ನಾನು ಚಾಕು ಕೂಡ ಇಡ್ತಿದ್ದೀನಿ. ಚಹಾ ಆದ ನಂತರ ಇಲ್ಲಿ ವೆದರ್ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿದೆ. ತಣ್ಣಗಿರೋದ್ರಿಂದ ಜಾಸ್ತಿ ಬಿಸಿಲು ಕೂಡ ಬರ್ತಾ ಇಲ್ಲ. ಬಟ್ ಈಗ ಅನಿಸ್ತಾ ಇದೆ ಬಿಸಿಲು ಬರಬೇಕಂತ. ಮುಂಚೆ ಅಷ್ಟು ಬಿಸಿಲು ಬರಬೇಕಂತ ಇವತ್ತು ಅನ್ನಿಸ್ತಿದ್ದಿಲ್ಲ, ಬಟ್ ಥಂಡಿ ಅದತ್ತೆ ಅನಿಸಿದ್ದೆ. ಸೊ ಇವಾಗ ಎಲ್ಲಿ ಹೊಂಟಿದ್ವಿ ಅಂದರೆ ಲಾಸ್ಟ್ ಮಿನಿ ವ್ಲಾಗಲ್ಲಿ ಖಂಡಿತ ಹೇಳ್ತೀನಿ ನಿಮ್ಗೆ ನಾವು ಎಲ್ಲೆಲ್ಲಿ ಹೊಂಟೀವಿ. ರೆಡಿ ಕೂಡ ಆಗಿದ್ದೀವಿ, ಟೆಂಪಲ್ ಹೋಗ್ತಾ ಇದ್ದೀವಿ. ಆ ಥರ ನೋಡ್ತಿರ್ಬೋದು. ಇದು ಔಟ್ಫಿಟ್ ಫ್ಲಿಪ್ಕಾರ್ಟ್ ಕಡೆಯಿಂದ. ಇದು ಚೆನ್ನಾಗಿ ಫ್ಲಿಪ್ಕಾರ್ಟ್ ಕಡೆಯಿಂದ ನಾನು ಆರ್ಡರ್ ಮಾಡಿದ್ದೇನೆ. ತುಂಬ ಚೆನ್ನಾಗಿ, ಕ್ವಾಲಿಟಿ ಕೂಡ ಅಷ್ಟು ಚೆನ್ನಾಗಿತ್ತು. ಇಲ್ಲಿ ನಾನು ಟೆಂಪಲ್ಗೆ ಬಂದಿದ್ದೇನೆ. ನೋಡ್ಬೋದು, ನಾನು ಇರೋ ಸ್ಥಳದಲ್ಲಿ ಈ ಥರ ಟೆಂಪಲ್ ಇದೆ. ಇದು ಎಲ್ಲನೂ ಗುಡಿ ಇದ್ದಾವೆ. ಗಣೇಶ, ದತ್ತ ಮತ್ತು ಕೃಷ್ಣ, ಹನುಮಂತ ಎಲ್ಲನೂ ದೇವರುಗಳು ಒಂದೇ ಕಡೆ ನೆಲೆಸಿದ್ದಾರೆ. ಅದು ಒಂದು ಚೆನ್ನಾಗಿ ಒಂದು ಅನಿಸುತ್ತೆ. ಅದರ ನಂತರ ನಾಗಪ್ಪ, ತುಳಸಿ ಎಲ್ಲನೂ ಇಲ್ಲೇ ಇದೆ. ಅದು ಚೆನ್ನಾಗಿ ಅನಿಸುತ್ತೆ. ಎಲ್ಲ ಕಡೆ ಹೋಗೋದು ಅವಶ್ಯಕತೆ ಇಲ್ಲ, ಒಂದೇ ಗುಡಿಯಾಗ ಎಲ್ಲರ ದರ್ಶನ ಕೂಡ ಆಗುತ್ತೆ. ಅದು ತುಂಬ ಪುಣ್ಯ ಅನ್ಕೋತೀನಿ. ಅದನ್ನು ನೋಡ್ಬೋದು. ಹನುಮಂತಿಗೆ ಪೂಜೆ ಮಾಡಿ ಸ್ವಲ್ಪ ತೋರಿಸ್ತಾ ಇದ್ದೇನೆ ಹೆಂಗೆ ಟೆಂಪಲ್ ಇದೆ ಅಂತ. ನಾವು ಕೂಡ ಚೆನ್ನಾಗಿ ಸೆಲ್ಫಿ ತಕ್ಕೋತಾ ಇದ್ದೀವಿ. ಆ ಥರವಾಗಿ ತುಂಬ ನಗು ಅಂತ ಇದ್ವಿ. ಬಟ್ ಅವೇನಷ್ಟು ನಗ್ತಾ ಇದ್ದಿದ್ದಿಲ್ಲ. ಅದರ ನಂತರ ಒಂದು 2-3 ಫೋಟೋ ಕೂಡ ತಕ್ಕೊಂಡೆ ನಾನು. ಅದರ ನಂತರ ನಮ್ಮಿಬ್ಬರೊಂದು ಸೆಲ್ಫಿ ತಕ್ಕೊಳ್ಳೋದು ಭಾರಿ ಇಷ್ಟ ಇಬ್ಬರಿಗೆ ನಮಗೆ. ಇಲ್ಲಿ ನಾಷ್ಟ ತೊಳೋಕ್ಕಂತ ನಿಂತಿದ್ದೀವಿ ಒಂದು ಕಡೆ, ಅವಾಗ ತೊಗೊಂಡ್ವಿ. ಇಲ್ಲಿ ನಾವು ಎಲ್ಲ ಥರ ಒಂದೊಂದು ತೊಗೊಂಡಿವಿ. ಲೈಟಾಗಿ ನಾಷ್ಟ ಇರಲಿ ಅಂತ ತೊಗೊಂಡಿದ್ವಿ. ಅಡುಗೆ ಕೂಡ ಮಾಡಬೇಕು ನಾಷ್ಟ ಆದ ನಂತರ, ಯಾಕಂದರೆ ತುಂಬ ಟೈಮ್ ಆಗ್ತಾಯಿತ್ತು. ಅದಕ್ಕೆ ಪಟ ಇಲ್ಲಿ ನಾಷ್ಟ ಮಾಡಿ ನಾನು ಮನೆ ಕೆಲಸ ಕೂಡ ಪಟ ಮಾಡ್ತಾಯಿದ್ದೆ. ಒಂದು ಕಡೆ ಹಂಗೆ ಬಟ್ಟೆ ಕೂಡ ಒಗಿತಾ ಇದ್ದೆ. ನಾಷ್ಟ ಮಾಡ್ಕೋತು ಆ ಥರ ಕೂಡ ತಿನ್ನಿಸ್ಬೇಕಿತ್ತು, ಆ ಥರ ಕೂಡ ತಿನ್ನಿಸ್ತಾ ಇದ್ದೆ. ತುಂಬ ಟೇಸ್ಟಿ ಇತ್ತು ಇಡ್ಲಿ, ದೋಸೆ ಮತ್ತು ಬೋಂಡ. ಇದರ ನಂತರ ಇಲ್ಲಿ ಅನ್ನಕ್ಕೆ ಇಡಬೇಕಂತ ಒಂದು ಸಣ್ಣ ಗ್ಲಾಸಿಂದ ಒಂದು ಗ್ಲಾಸ್ ಇಡ್ತಾ ಇದ್ದೇನೆ. ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಹೊತ್ತು ನೆನಕಕ್ಕೆ ಇಡ್ತೀನಿ ಅಕ್ಕಿ ಇವತ್ತು ನಾನು. ಸೊ ಇಲ್ಲಿ ನಾನು ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಹೀರೆಕಾಯಿ ಪಲ್ಯ ಸ್ವಲ್ಪ ಲಘು ಆಗುತ್ತೆ ಅಂತ ನಾನು ಇಲ್ಲಿ ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಹೀರೆಕಾಯಿ ಪಲ್ಯ ಸ್ವಲ್ಪ ಇವತ್ತು ಖಾರ ಆಯ್ತು ಅಂದ್ರೆ, ಬಟ್ ತುಂಬ ಟೇಸ್ಟಿ ಕೂಡ ಆಗಿತ್ತು. ನಾಷ್ಟ ಲಘು ಸ್ವಲ್ಪ ಲೇಟ್ ಮಾಡಿದ್ದೀವಲ್ಲ, ಅದಕ್ಕೆ ಅಷ್ಟೇನು ಆಗಿದ್ದಿಲ್ಲ. ಬಟ್ ಹೆಂಗಾದ್ರೆ ಲೇಟ್ ಆಗುತ್ತೆ ಅಂತ ನಾನು ಪಟ ಅಡುಗೆ ಕೂಡ ಮಾಡ್ಕೊಂಡು. ಈ ಮಿನಿ ವ್ಲಾಗ್ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ.